ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿವರಣಾತ್ಮಕ ವರದಿಗೆ ಸ್ವಾಗತ. ಆಕಾಶದಿಂದ ಬಿದ್ದ ಬೃಹತ್ ಉಲ್ಕಾಶಿಲೆ ಅಂತ ಇಡೀ ಜಗತ್ತು, ಅಷ್ಟೇ ಯಾಕೆ ಸಾಕ್ಷಾತ್ ನಾಸಾ ಸಂಸ್ಥೆ ಕೂಡ ನಂಬಿದ್ದ ಗುಜರಾತ್ನ ಕಚ್ ಪ್ರದೇಶದ ಬೃಹತ್ ಕುಳಿಯೊಂದು ವಾಸ್ತವದಲ್ಲಿ ಅನ್ಯಗ್ರಹದ ವಸ್ತುವೇ ಅಲ್ಲ ಅಂತ ಗೊತ್ತಾದ್ರೆ ಅಚ್ಚರಿಯಾಗುತ್ತೆ ಅಲ್ವಾ? ಹೌದು, ದಶಕಗಳಿಂದ ಇದೊಂದು ದೊಡ್ಡ ಬಾಹ್ಯಾಕಾಶ ರಹಸ್ಯ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಇದೀಗ ಅದು ಪ್ರಾಚೀನ ಭಾರತೀಯ ಇತಿಹಾಸದ ಅತಿದೊಡ್ಡ ಆವಿಷ್ಕಾರವಾಗಿ ಬದಲಾಗಿದೆ. ಅದು ಹೇಗೆ ಅಂತ ಈ ವರದಿಯಲ್ಲಿ ಎಳೆಯಾಗಿ ಬಿಚ್ಚಿಡಲಿದ್ದೇವೆ, ಬನ್ನಿ. ಮೊದಲಿಗೆ ಈ ಅಚ್ಚರಿಯ ವ್ಯತ್ಯಾಸವನ್ನೊಮ್ಮೆ ಗಮನಿಸೋಣ. ಏಪ್ರಿಲ್ 2024ರಲ್ಲಿ ಅಮೆರಿಕದ ಪ್ರಖ್ಯಾತ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕಚ್ನ ಈ 1.8 ಕಿಲೋಮೀಟರ್ ಅಗಲದ ಕುಳಿಯನ್ನ ತನ್ನ ಇಮೇಜ್ ಆಫ್ ದ ಡೇ ಅಂತ ಪ್ರಕಟಿಸಿತು. ಇದು ಉಲ್ಕಾಶಿಲೆ ಅಪ್ಪಳಿಸಿದ ಜಾಗ ಅಂತಲೇ ಅವರು ಉಲ್ಲೇಖಿಸಿದ್ರು. ಆದ್ರೆ ನಮ್ಮ ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂದ್ರೆ ಪಿಆರ್ಎಲ್ ವಿಜ್ಞಾನಿಗಳ ತಂಡ ಒಂದು ದೊಡ್ಡ ಸತ್ಯವನ್ನ ಹೊರಹಾಕಿದೆ. ಇದು ಬಾಹ್ಯಾಕಾಶದಿಂದ ಬಂದ ಉಲ್ಕಾಶಿಲೆಯ ಕುರು ಅಲ್ಲವೇ ಅಲ್ಲ, ಬದಲಾಗಿ ಇದೊಂದು ಅಪ್ಪಟ ಮಾನವ ನಿರ್ಮಿತ ಅದ್ಭುತ ಅಂತ ಸಾಬೀತುಪಡಿಸಿದೆ. ಇಡೀ ವೈಜ್ಞಾನಿಕ ವಲಯವೇ ಬೆರಗಾಗುವಂತಹ ತಿರುವು ಇದು. ಹಾಗಾದ್ರೆ ಈ ಉಲ್ಕಾಶಿಲೆಯ ಮಿಥ್ಯೆ ಮತ್ತು ಭೂಮ್ಯಾತೀತ ಸಿದ್ಧಾಂತದ ಮೂಲಗಳಾದ್ರೂ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ನೋಡಿ, ಈ ಕಥೆ ಶುರುವಾಗೋದು 2006ರಲ್ಲಿ. ಮೊದಲ ಬಾರಿಗೆ ಈ ಪ್ರದೇಶವನ್ನು ಭಾರತದ ಅತ್ಯಂತ ಕಿರಿಯ ಉಲ್ಕಾಶಿಲೆಯ ಕುಳಿ ಅಂತ ಕರೆಯಲಾಯಿತು. ಅಲ್ಲಿಂದ ಸುಮಾರು 2 ದಶಕಗಳ ಕಾಲ, ಅಂದ್ರೆ 2024ರ ಏಪ್ರಿಲ್ನಲ್ಲಿ ನಾಸಾ ಇದನ್ನು ಅಧಿಕೃತವಾಗಿ ಗುರುತಿಸುವವರೆಗೂ ಈ ನಂಬಿಕೆ ಹಾಗೆಯೇ ಮುಂದುವರೆದುಕೊಂಡು ಬಂತು. ಆದ್ರೆ ಮೀಟಿಯೋರೈಟಿಕ್ಸ್ ಆ್ಯಂಡ್ ಪ್ಲಾನೆಟರಿ ಸೈನ್ಸ್ ಜರ್ನಲ್ನಲ್ಲಿ ಇತ್ತೀಚೆಗೆ ಪ್ರಕಟವಾದ ಪಿಆರ್ಎಲ್ ವಿಜ್ಞಾನಿಗಳ ಹೊಸ ಅಧ್ಯಯನ ಈ ಇಡೀ ಕಥೆಯನ್ನೇ ತಲೆಕೆಳಗಾಗಿಸಿದೆ. ಇಷ್ಟು ವರ್ಷಗಳ ಕಾಲ ಸತ್ಯ ಅಂತ ನಂಬಿದ್ದ ವಿಷಯ ಕೇವಲ ಒಂದು ಮಿಥ್ಯ ಅಂತ ಸಾಬೀತಾಗಿದೆ. ಅಷ್ಟಕ್ಕೂ ಆರಂಭದಲ್ಲಿ ವಿಜ್ಞಾನಿಗಳು ಯಾಕೆ ಆ ರೀತಿ ಕನ್ಫ್ಯೂಸ್ ಆದ್ರು? ಅದಕ್ಕೂ ಕೆಲವು ಬಲವಾದ ಕಾರಣಗಳಿದ್ದವು. ಮೊದಲನೇದಾಗಿ ಆ ಪ್ರದೇಶದ ವೃತ್ತಾಕಾರದ ಆಕಾರ. ಎರಡನೇದಾಗಿ ಅಲ್ಲಿ ಸಿಕ್ಕ ಕಪ್ಪು, ಭಾರವಾದ ಮತ್ತು ಕಾಂತೀಯ ಗುಣವಿದ್ದ ಗಾಜಿನಂತಹ ತುಣುಕುಗಳು. ಮೇಲ್ನೋಟಕ್ಕೆ ಇವು ಅಪ್ಪಟ ಉಲ್ಕಾಶಿಲೆಯ ತುಂಡುಗಳಂತೆ ಕಾಣುತ್ತಿದ್ದವು. ಜೊತೆಗೆ ಕಿರ್ಚ್ನೈನೈಟ್ ಮತ್ತು ವುಸ್ಟೈಟ್ನಂತಹ ಅತಿ ಹೆಚ್ಚು ತಾಪಮಾನದಲ್ಲಿ ರೂಪುಗೊಳ್ಳುವ ವಿಶಿಷ್ಟ ಖನಿಜಗಳು ಅಲ್ಲಿ ಕಂಡುಬಂದಿದ್ದವು. ಈ ಎಲ್ಲಾ ಅಂಶಗಳನ್ನು ನೋಡಿದಾಗ ಇದೊಂದು ಬೃಹತ್ ಉಲ್ಕಾಶಿಲೆಯ ಘರ್ಷಣೆ ಅಂತಲೇ ಯಾರಾದರೂ ಭಾವಿಸುವುದು ಸಹಜ. ಆದರೆ ಅಸಲಿ ಸತ್ಯ ಬಯಲಾಗಿದ್ದೇ ಕಾಣೆಯಾದ ಕುರುಹುಗಳ ವೈಜ್ಞಾನಿಕ ತನಿಖೆಯಲ್ಲಿ. ಡಾಕ್ಟರ್ ಯೋಗಿತಾ ಕಡ್ಲಗ್ ಮತ್ತು ಅವರ ತಂಡ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅವರು ಅಲ್ಲಿ ಏನಿದೆ ಅಂತ ಹುಡುಕೋದ್ರ ಬದಲು ಒಂದು ಉಲ್ಕಾಶಿಲೆ ಬಿದ್ದರೆ ಅಲ್ಲಿ ಏನೆಲ್ಲ ಇರ್ಬೇಕಿತ್ತು, ಆದ್ರೆ ಏನಿಲ್ಲ ಅನ್ನೋದ್ರ ಕಡೆಗೆ ಗಮನ ಹರಿಸಿದ್ರು. ಬೃಹತ್ ಉಲ್ಕಾಶಿಲೆ ಒಂದು ಅಪ್ಪಳಿಸಿದಾಗ ಅಲ್ಲಿ ಶಟರ್ ಕೋನ್ಗಳು, ತೀವ್ರ ಆಘಾತದಿಂದ ವಿರೂಪಗೊಂಡ ಖನಿಜಗಳು ಸೃಷ್ಟಿಯಾಗುತ್ತವೆ. ಜೊತೆಗೆ ಭೂಮ್ಯಾತೀತ ವಸ್ತುಗಳಲ್ಲಿ ಹೇರಳವಾಗಿರುವ ಇರಿಡಿಯಂ ಅನ್ನೋ ಅಪರೂಪದ ಧಾತು ಅಲ್ಲಿರ್ಲೇಬೇಕು. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಲೂನಾ ಪ್ರದೇಶದಲ್ಲಿ ಇವೆಲ್ಲವೂ ಸಂಪೂರ್ಣವಾಗಿ ಕಾಣಿಯಾಗಿದ್ವು. ಒಂದು ಕಾಸ್ಮಿಕ್ ಘರ್ಷಣೆಯ ಯಾವುದೇ ಲಕ್ಷಣಗಳು ಅಲ್ಲಿರಲಿಲ್ಲ. ಈ ತನಿಖೆಯಲ್ಲಿ ಡಾಕ್ಟರ್ ಯೋಗಿತಾ ಕಡ್ಲಾಗ್ ಅವರು ಹೇಳುವ ಈ ಮಾತುಗಳು ಅತ್ಯಂತ ನಿರ್ಣಾಯಕ. ಒಂದು ವೇಳೆ ಉಲ್ಕಾಶಿಲೆ ಅಪ್ಪಾಳಿಸಿದ್ದರೆ ಆ ಜಾಗದಲ್ಲಿ ನಿಕ್ಕಲ್ನಂತಹ ಧಾತುಗಳು ದೊಡ್ಡ ಪ್ರಮಾಣದಲ್ಲಿ ಇರಬೇಕಿತ್ತು. ಆದ್ರೆ ಲೂನಾ ಪ್ರದೇಶದ ಕಲ್ಲುಗಳಲ್ಲಿ ನಿಕ್ಕಲ್ನ ಕುರುಹುಗಳೇ ಇರಲಿಲ್ಲ. ಈ ನಿಕ್ಕಲ್ ಇಲ್ಲದೇ ಇರುವುದೇ ಬಾಹ್ಯಾಕಾಶ ಸಿದ್ಧಾಂತದ ವಿರುದ್ಧ ಎದ್ದ ಮೊದಲನೇ ಅತಿದೊಡ್ಡ ರೆಡ್ ಫ್ಲಾಗ್. ಈಗ ಈ ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸದ ಆ ಒಂದು ಅಂಶದ ಕಡೆ ಗಮನಹರಿಸೋಣ. ಅದೇ ಕಬ್ಬಿಣದ ಅಸಂಗತತೆ. ಈ ದತ್ತಾಂಶಗಳನ್ನು ಸ್ವಲ್ಪ ಆಳವಾಗಿ ಗಮನಿಸಿ. ನಮ್ಮ ಭೂಮಿಯ ಮೇಲ್ಮೈಯಲ್ಲಿ ಸಾಮಾನ್ಯವಾಗಿ 5% ಮಾತ್ರ ಕಬ್ಬಿಣವಿರುತ್ತದೆ. ಒಂದು ವೇಳೆ ಉಲ್ಕಾಶಿಲೆ ಬಂದು ಬಿದ್ರೂ ಅದು ಹೆಚ್ಚೆಂದರೆ ಕೇವಲ 1-2% ಕಬ್ಬಿಣವನ್ನು ಸೇರಿಸಬಲ್ಲದು ಅಷ್ಟೇ. ಆದರೆ ಲೂನಾದಲ್ಲಿ ಸಿಕ್ಕ ಮಾದರಿಗಳಲ್ಲಿ ಬರೋಬ್ಬರಿ 42-63% ಕಬ್ಬಿಣದ ಅಂಶವಿತ್ತು. ಯೋಚಿಸಿ, ಇದು ಪ್ರಕೃತಿಯಲ್ಲಿ ಸಹಜವಾಗಿ ಅಥವಾ ಉಲ್ಕಾಶಿಲೆಯಿಂದ ಸೃಷ್ಟಿಯಾಗುವಂತಹ ಪ್ರಮಾಣವೇ ಅಲ್ಲ. ಈ ಒಂದು ಅಂಶವೇ ಸಾಕಿತ್ತು ಇದೇನೋ ಬೇರೆಯೇ ಕಥೆ ಅಂತ ಹೇಳೋದಕ್ಕೆ. ಹಾಗಾದ್ರೆ ಆ ಕಪ್ಪು ವಿಚಿತ್ರ ವಸ್ತುಗಳು ಉಲ್ಕಾಶಿಲೆಯ ತುಂಡುಗಳ ಅಲ್ಲ ಅಂದ್ರೆ ಮತ್ತೇನು? ಆ ಪ್ರಶ್ನೆಗೆ ಉತ್ತರ ಅವುಗಳು ಸ್ಲ್ಯಾಗ್, ಅಂದರೆ ಪ್ರಾಚೀನ ಕಾಲದಲ್ಲಿ ಅದಿರಿನಿಂದ ಲೋಹವನ್ನು ಕರಗಿಸಿ ಬೇರ್ಪಡಿಸಿದಾಗ ಉಳಿದುಕೊಳ್ಳುವ ತ್ಯಾಜ್ಯವಸ್ತುಗಳು. ಲೂನಾದಲ್ಲಿ ಸಿಕ್ಕ ಆ ವಿಚಿತ್ರ ಖನಿಜಗಳು ವಾಸ್ತವದಲ್ಲಿ ಪ್ರಾಚೀನ ಕಾಲದ ಕೈಗಾರಿಕಾ ತ್ಯಾಜ್ಯಗಳು ಎಂಬುದು ವಿಜ್ಞಾನಿಗಳಿಗೆ ಸ್ಪಷ್ಟವಾಗಿ ಹೋಯಿತು.
ಈ ಒಂದು ಆವಿಷ್ಕಾರ ನಮ್ಮನ್ನು ಭೂಗರ್ಭಶಾಸ್ತ್ರದಿಂದ ನೇರವಾಗಿ ಪ್ರಾಚೀನ ಇತಿಹಾಸದತ್ತ ಕೊಂಡೊಯ್ಯುತ್ತದೆ. ಅದೇ ಹರಪ್ಪನ್ ಲೋಹವಿಜ್ಞಾನ. ಇದೊಂದು ನಿಜಕ್ಕೂ ರೋಮಾಂಚಕ ತಿರುವು ಅಂತಲೇ ಹೇಳ್ಬೇಕು. ವಿಜ್ಞಾನಿಗಳು ಈ ಬೃಹತ್ ಪ್ರಮಾಣದ ತ್ಯಾಜ್ಯದ ಕಾಲಮಾನವನ್ನು ನಿರ್ಧಾರಿಸಿದಾಗ ಅದೊಂದು ದೊಡ್ಡ ಅಚ್ಚರಿಯನ್ನೇ ಸೃಷ್ಟಿಸಿತು. ಈ ಸ್ಲ್ಯಾಗ್ಗಳ ಕಾಲಮಾನವು ಕಂಚಿನ ಯುಗದ ಹರಪ್ಪನ್ ನಾಗರಿಕತೆಗೆ ನಿಖರವಾಗಿ ಹೊಂದಿಕೆಯಾಗ್ತಿತ್ತು. ಅಂದರೆ ಕಚ್ನ ಬನ್ನಿ ಪ್ರದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಬೃಹತ್ ಪ್ರಮಾಣದಲ್ಲಿ ತಾಮ್ರವನ್ನು ಕರಗಿಸುವ ದೊಡ್ಡ ಮಟ್ಟದ ಕೈಗಾರಿಕಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದರು ಎಂಬುದನ್ನು ಇದು ಸ್ಪಷ್ಟವಾಗಿ ಸಾಬೀತುಪಡಿಸುತ್ತಿದೆ. ಆದರೂ ಇಲ್ಲೊಂದು ಕ್ಯಾಚ್ ಇದೆ. ಪಿಆರ್ಎಲ್ ಸಂಶೋಧಕರು ಹೇಳುವಂತೆ ಲೂನಾ ಕುಳಿಯ ಮೂಲ ಬಾಹ್ಯಾಕಾಶದ್ದಲ್ಲ, ಬದಲಾಗಿ ಅದೊಂದು ಪ್ರಾಚೀನ ಕಾರ್ಖಾನೆಯಾಗಿತ್ತು ಅನ್ನೋದು ಈಗ ನಿರ್ವಿವಾದ. ಆದರೆ ಆ ಕಾಲದ ಪ್ರಾಚೀನ ಎಂಜಿನಿಯರ್ಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲೋಹವನ್ನು ಕರಗಿಸಲು ಯಾವ ರೀತಿಯ ನಿಖರವಾದ ತಂತ್ರಜ್ಞಾನವನ್ನು ಬಳಸುತ್ತಿದ್ರು ಅನ್ನೋದು ಇಂದಿಗೂ ಒಂದು ನಿಗೂಢವಾಗಿಯೇ ಉಳಿದಿದೆ. ಹೀಗಾಗಿ ಈ ಬಗೆಹರಿಯದ ಪುರಾತತ್ವ ರಹಸ್ಯಗಳು ನಮ್ಮನ್ನು ಮತ್ತಷ್ಟು ಆಳವಾದ ವೈಜ್ಞಾನಿಕ ಪರಿಶೋಧನೆಯತ್ತ ಕೊಂಡೊಯ್ಯುತ್ತಿವೆ. ಈ ಅದ್ಭುತ ಆವಿಷ್ಕಾರ ಹಳೆಯ ಮಿಥ್ಯೆಯನ್ನೇನೋ ತೊಡೆದುಹಾಕಿದೆ, ಆದರೆ ಹೊಸದೊಂದು ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಒಮ್ಮೆ ಯೋಚಿಸಿ ನೋಡಿ, ಸುಮಾರು 1.8 ಕಿಲೋಮೀಟರ್ ವಿಸ್ತೀರ್ಣದ ಈ ಬೃಹತ್ ಪ್ರದೇಶವನ್ನು ಇಷ್ಟು ವರ್ಷಗಳ ಕಾಲ ನಾವು ಕೇವಲ ಉಲ್ಕಾಶಿಲೆಯ ಕುಳಿ ಅಂತಲೇ ನಂಬಿದ್ದೆವು. ಆದರೆ ವಾಸ್ತವದಲ್ಲಿ ಅದು ನಮ್ಮದೇ ಪ್ರಾಚೀನ ನಾಗರಿಕತೆಯ ಅಪ್ರತಿಮ ತಾಂತ್ರಿಕ ಜ್ಞಾನದ ಸಂಕೇತವಾಗಿತ್ತು. ನಮ್ಮ ಕಣ್ಣೆದುರೇ ಇದ್ರೂ ನಮಗೆ ಕಾಣದ ಹರಪ್ಪನ್ ಲೋಹವಿಜ್ಞಾನದ ಇನ್ನೆಷ್ಟು ರಹಸ್ಯಗಳು ಆ ಮಣ್ಣಿನಲ್ಲಿ ಅಡಗಿರಬಹುದು? ಭವಿಷ್ಯದ ಪುರಾತತ್ವ ಅಧ್ಯಯನಗಳು ಇನ್ನೆಷ್ಟು ಅದ್ಭುತ ಸತ್ಯಗಳನ್ನು ಹೊರತರಲಿವೆ ಎಂಬುದು ನಿಜಕ್ಕೂ ರೋಮಾಂಚಕಾರಿ ಅಲ್ವಾ? ವಿಜ್ಞಾನ ಮತ್ತು ಇತಿಹಾಸ ಒಟ್ಟಾಗಿ ಸೇರಿದಾಗ ಸಿಗುವ ಉತ್ತರಗಳು ಯಾವಾಗ್ಲೂ ಹೀಗೆ ವಿಸ್ಮಯಕಾರಿಯಾಗಿಯೇ ಇರ್ತವೆ. ಇದಾಗಿತ್ತು ನಿಜ ಕನ್ನಡ ನ್ಯೂಸ್ನ ವಿಶೇಷ ವಿವರಣಾತ್ಮಕ ವರದಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.